ನಮಸ್ತೆ ಸ್ನೇಹಿತರೆ, ಇವತ್ತು ನಾವು 10ನೆಯ ತರಗತಿಯ ಪ್ರಥಮ ಭಾಷೆ ಕನ್ನಡ ಅದರ ವಾರ್ಷಿಕ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳ ಅಭ್ಯಾಸವನ್ನು ಮಾಡುವ. ಯಾವ ರೀತಿಯ ಪ್ರಶ್ನೆಗಳು ಬಂದಿದೆ ಮತ್ತು ಯಾವ ರೀತಿಯ ಅವುಗಳನ್ನು ಅಭ್ಯಾಸ ಮಾಡಬೇಕು ಎನ್ನುವಂಥದ್ದು. ಮೊದಲಿಗೆ 1 ಅಂಕದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ. ಅನುಸ್ವಾರ ವಿಸರ್ಗಗಳನ್ನು ಹೀಗೆನ್ನುವರು. ಅನುಸ್ವಾರ ಮತ್ತು ವಿಸರ್ಗಗಳನ್ನು ಏನು ಅಂತ ಹೇಳುವಂಥದ್ದು ವರ್ಣಮಾಲೆಯಲ್ಲಿ ನೀವು ನೋಡಿದರೆ ಸ್ವರಗಳು ಆ ಇಂದ ಔ ತನಕ ಬರುವಂಥದ್ದು ಅಹ ಅಂತ ಬರ್ತದಲ್ವ, ಅದು ಅನುಸ್ವಾರ ಮತ್ತು ವಿಸರ್ಗ ಆಗಿರುವಂಥದ್ದು. ಅದಕ್ಕೆ ನಾವು ಯೋಗವಾಹ ಅಂತ ಕರೆಯುವಂಥದ್ದು. ಲೋಕದುಳ್ ಎಂಬ ಪದದಲ್ಲಿರುವಂತಹ ವಿಭಕ್ತಿ ಏನು? ಲೋಕದುಳ್ ಒಳ್ ಅಂತ ಬರ್ತದೆ. ಒಳ್ ಅಂತ ಬಂದಾಗ ಪ್ರಥಮ ವಿಭಕ್ತಿ, ದ್ವಿತೀಯ ವಿಭಕ್ತಿ, ತೃತೀಯ ವಿಭಕ್ತಿ, ಪ್ರಥಮ, ದ್ವಿತೀಯ, ತೃತೀಯ, ಚತುರ್ಥಿ, ಪಂಚಮಿ, ಷಷ್ಠಿ, ಸಪ್ತಮಿ, ಸಂಬೋಧನ ಎನ್ನುವಂಥದ್ದು ವಿಭಕ್ತಿ ಪ್ರತ್ಯಯಗಳು. ಅದರಲ್ಲಿ ವಿಭಕ್ತಿಗಳಲ್ಲಿ ಪ್ರಥಮ ಎನ್ನುವಂಥದ್ದು ಪ್ರಥಮ, ಮ ಎನ್ನುವಂಥದ್ದು ಹಳೆಗನ್ನಡದಲ್ಲಿರುವಂಥದ್ದು. ದ್ವಿತೀಯ ಪ್ರಥಮ, ದ್ವಿತೀಯ ಈ ರೀತಿಯಾಗಿ ಬರುವಂಥದ್ದು. ಲೋಕದುಳ್ ಒಳ್ ಎನ್ನುವಂಥದ್ದು ಸಪ್ತಮಿ ವಿಭಕ್ತಿಯಲ್ಲಿ ಬರುವಂಥದ್ದು. ಸಪ್ತಮಿ, ಷಷ್ಠಿ ಆ ಸಪ್ತಮಿ, ಅಲ್ಲಿ ಎನ್ನುವಂಥದ್ದು ಅದರ ಹಳೆಗನ್ನಡದಲ್ಲಿ ನಾವು ನೋಡಿದರೆ ಅಲ್ಲಿ ಎನ್ನುವಂಥದ್ದು ಓಳ್ ಎನ್ನುವಂಥದ್ದು ಬರ್ತದೆ. ಅಂದರೆ ಸಪ್ತಮಿಯು ವಿಭಕ್ತಿ ಪ್ರತ್ಯಯ. ಕಂಗೆಡು ಪದವು ಯಾವ ಸಮಾಸಕ್ಕೆ ಬಂದಿದೆ? ಕಂಗೆಡು ಎನ್ನುವಂಥದ್ದು ಕಣ್ಗೆಡುವಂಥದ್ದು. ಇಲ್ಲಿ ಒಂದು ಕ್ರಿಯೆ ಆಗ್ತಾ ಇದೆ. ಕಣ್ಗೆಡು ಕ್ರಿಯಾ ಸಮಾಸ. ಯುದ್ಧಕ್ಕೆ ಹೋಗಿರುವ ತನ್ನ ಮಗನ ಕಣ್ಣುಗಳಂತೆ ಇವೆಯಲ್ಲ. ಇಲ್ಲಿ ಬಳಕೆಯಾಗಿರುವಂತಹ ಲೇಖನ ಚಿಹ್ನೆ ಯಾವುದು? ಇಲ್ಲಿ ಬಳಕೆಯಾಗಿರುವಂತಹ ಲೇಖನ ಚಿಹ್ನೆ ಪ್ರಶ್ನಾರ್ಥಕ ಚಿಹ್ನೆ. ಆನುನಾಸಿಕ ಸಂಧಿಗೆ ಉದಾಹರಣೆಯಾಗಿರುವಂತಹ ಪದ ಯಾವುದು? ಅನುನಾಸಿಕ ಸಂಧಿಗೆ ಉದಾಹರಣೆಯಾಗಿರುವಂಥದ್ದು ಸನ್ಮಾನ. ಮಾನ ನ ಅಂತ ಬರುವಂಥದ್ದು. ಅನುನಾಸಿಕಗಳಲ್ಲಿ ನೀವು ಕಕ ಗಗ ಂಗ ಚಚ ಜಜ ಞ ಅಂತ ಬರ್ತದೆ. ಅದೆಲ್ಲ ಅನುನಾಸಿಕ. 5 ಅನುನಾಸಿಕ ಇರ್ತದೆ. ಅದರಲ್ಲಿ ಸನ್ಮಾನ ಎನ್ನುವಂಥದ್ದು ಅನುನಾಸಿಕ ಸಂಧಿಗೆ ಉದಾಹರಣೆ. ಜಾಣತನ ಎಂಬುದು ಈ ವ್ಯಾಕರಣ ಅಂಶವಾಗಿದೆ. ಜಾಣತನ ಎನ್ನುವಂಥದ್ದು ತದ್ದಿತಾಂತ ಭಾವನಾಮವಾಗಿದೆ. ಅದು ಭಾವನೆ. ಜಾಣತನ, ಅವನು ಜಾಣತನದಿಂದ ವರ್ತಿಸಿದ. ಜಾಣತನ ಎನ್ನುವಂಥದ್ದು ತದ್ದಿತಾಂತ ಭಾವನಾಮ. ದೃಷ್ಟಿ ಅಂದರೆ ದಿಟ್. ತಪಸ್ವಿ ಅಂದರೆ ತಪಸ್ಸಿ ಅಂದರೆ ತವಸಿ. ನಾನು ಎನ್ನುವಂಥದ್ದು ಪುರುಷಾರ್ಥಕ ಸರ್ವನಾಮ. ಯಾರು ಅಂತ ಹೇಳುವಂಥದ್ದು ಪ್ರಶ್ನಾರ್ಥಕ ಸರ್ವನಾಮ. ಸುಮ್ಮನೆ ಅಂದರೆ ಸಾಮಾನ್ಯಾರ್ಥ ಕಾವ್ಯ ಆಗಿರುವಂಥದ್ದು. ಸರಸರನೆ ಎನ್ನುವಂಥದ್ದು ಅನುಕರಣೆಯಲ್ಲಿ ಅರ್ಥ ಇರೋದಿಲ್ಲ. 2 ಒಂದೇ ಪದ ಆಗಿರ್ತದೆ, ಅರ್ಥ ಇರೋದಿಲ್ಲ. ಜರ ಮಿರ ಚುಳು ಚಿಲಿ ಸರಸರನೆ ಎನ್ನುವಂಥದ್ದು ಅನುಕರಣ ವ್ಯಯ. ದ್ವಿರುಕ್ತಿ ಅಂತ ಬಂದಾಗ 2 ಬೇರೆ ಬೇರೆ ಪದಗಳು ಒಂದೇ ಅರ್ಥವನ್ನು ಹೊಂದಿದರೆ ಅದು ದ್ವಿರುಕ್ತಿ ಆಗಿರ್ತದೆ. ಸರ್ಕಾರಿ ಅಂದರೆ ಸಕ್ಕರೆ. ಕಳುವ್ಯಾರಿ ಅಂದರೆ ಕಳುಹಿಸಿದ್ದಾರೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರವನ್ನು ಬರೆಯಿರಿ ಅಂತ ಇದೆ. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಅದು ಪ್ರಶ್ನೆಗಳನ್ನು ಅವರಲ್ಲಿ ಪುಟ ಸಂಖ್ಯೆಯನ್ನು ಹೇಳಿದ್ದಾರೆ. ಪ್ರಶ್ನೆಗಳನ್ನಷ್ಟೇ ನಿಮಗೆ ನಾನಿಲ್ಲಿ ಹೇಳ್ತಾ ಹೋಗ್ತೇನೆ. ಆಮೇಲೆ ಮತ್ತೊಂದು ವಿಡಿಯೋದಲ್ಲಿ ಆ ಪ್ರಶ್ನೆಗಳ ಉತ್ತರಗಳನ್ನು ವಿವರಿಸ್ತಾ ಹೋಗ್ತೇನೆ. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಇದೆಲ್ಲ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಪ್ರಶ್ನೆಗಳು. ಓದ್ಕೊಳ್ಳಿ ಸ್ನೇಹಿತರೆ. ಶಾನುಭೋಗರ ಬ್ರಹ್ಮಾಸ್ತ್ರ ಯಾವುದು? ಶಿವಾನುಭವ ಶಬ್ದಕೋಶ ಕೃತಿ ಬರೆದವರು ಯಾರು? ಶಬರಿ ರಾಮ ಲಕ್ಷ್ಮಣರಿಗಾಗಿ ಏನನ್ನು ಸಂಗ್ರಹಿಸಿಟ್ಟಳು? ಸೂರ್ಯಮಿತ್ರನು ತನಗೆ ಕಾಶ್ಯಪಿ ಎಂಬ ತಂಗಿ ಇಲ್ಲ ಎಂದು ಹೇಳಲು ಕಾರಣವೇನು? ದುರ್ಯೋಧನನು ಯಾರಿಬ್ಬರನ್ನು ಕೊಂದ ಬಳಿಕ ಸಂಧಿ ಮಾಡಿಕೊಳ್ಳುವುದಾಗಿ ಹೇಳಿದನು? ಮುನಿಸುತರು ಲವನು ಕುದುರೆಯನ್ನು ಕಟ್ಟಿದ್ದರನ್ನು ಕಂಡು ಹೆದರಲು ಕಾರಣವೇನು? ದುಡ್ಡಿನ ಪೈತ್ಯ ಅಡರಿದವರಿಗೆ ಯಾವುದು
ಕ್ಷುದ್ರವಾಗಿ ಕಾಣುತ್ತದೆ ಎನ್ನುವಂಥದ್ದು. ಇನ್ನು ಬರುವಂಥದ್ದು 3-4 ವಾಕ್ಯದಲ್ಲಿ ಉತ್ತರಿಸಲಿಕ್ಕೆ ಪ್ರಶ್ನೆಗಳನ್ನು ಹೇಳ್ತಾ ಹೋಗ್ತಾನೆ. ಆಂಗ್ಲ ಭಾಷೆ ವಿಶ್ವವ್ಯಾಪಿಯಾಗಲು ಕಾರಣವೇನು? ಶಾನುಭೋಗರಿಗೆ ಮದಲಿಂಗನ ಕಣಿವೆಯಲ್ಲಿ ಬರುವಾಗ ಮನದಲ್ಲಿ ಮೂಡಿದ ಯೋಚನೆಗಳು ಯಾವುವು? ಅರಿವನ್ನು ಕುರಿತು ವಚನಗಾರರ ದೃಷ್ಟಿಯನ್ನು ವಿವರಿಸಿ. ಶಬರಿಯು ರಾಮ ಲಕ್ಷ್ಮಣರನ್ನು ಉಪಚರಿಸುವ ರೀತಿಯನ್ನು ವಿವರಿಸಿ. ದ ರಾ ಬೇಂದ್ರೆಯವರು ಹಕ್ಕಿಯ ಹಾರಾಟವನ್ನು ಆಕಾಶಕ್ಕೆ ಹೇಗೆ ಹೋಲಿಸಿದ್ದಾರೆ? ಈ ನೆಲದೊಡನೆ ನಾನು ಸಹಬಾಳ್ವೆ ಮಾಡುವುದಿಲ್ಲವೆಂಬ ದುರ್ಯೋಧನನು ಹೇಳಲು ಕಾರಣವೇನು? ಕವಿಯತ್ರಿ ಡಾಕ್ಟರ್ ವಿಜಯಶ್ರೀ ಸಬರದ ಅವರು ಒಡೆಯನ ಮನೆ ಅಂಗಳದ ಪ್ರಕೃತಿಯ ಸಂಭ್ರಮವನ್ನು ಹೇಗೆ ವರ್ಣಿಸಿದ್ದಾರೆ? ವಿವೇಕಾನಂದರು ದೇಶದ ಪ್ರಗತಿ ಹೇಗೆ ಸ್ಥಿರವಾಗುವುದು ಎಂದು ವಿವರಿಸಿದ್ದಾರೆ. ಭಗವಂತನಲ್ಲಿ ಶರಣಾಗುವ ಭಾವ ಅಕ್ಕ ಮಹಾದೇವಿಯ ವಚನದಲ್ಲಿ ಹೇಗೆ ವ್ಯಕ್ತಗೊಂಡಿದೆ? ಪೈಗಳು ಪ್ರಾಸ ತೊರೆದು ಬರೆಯಲು ನಿಶ್ಚಯಿಸಿದ ಸಂದರ್ಭವನ್ನು ವಿವರಿಸಿ. ಇನ್ನು ಬರುವಂಥದ್ದು ಕವಿಗಳ ಜನ್ಮಸ್ಥಳ, ಕಾಲ, ಕೃತಿ, ಬಿರುದು, ಪ್ರಶಸ್ತಿಯನ್ನು ಬರಿಬೇಕು. ಎಂ ಮರಿಯಪ್ಪ ಭಟ್ಟ, ಕುಮಾರ ವ್ಯಾಸರ ಬಗ್ಗೆ ಬರೀಲಿಕ್ಕೆ. ಅದಾದ ನಂತರ ಛಂದಸ್ಸಿನ ಗಣವನ್ನು ಹಾಕಿ ಛಂದಸ್ಸಿನ ಹೆಸರನ್ನು ಬರಿಬೇಕು. ಚಂಪಕಮಾಲಾ ವೃತ್ಯದ ಲಕ್ಷಣವಾಗಿದೆ. ಚಂಪಕಮಾಲಾ ವೃತ್ಯವನ್ನು ಇಲ್ಲಿ ಕೊಟ್ಟಿದ್ದಾರೆ, ಓದ್ಕೊಳ್ಳಿ. ಇನ್ನು ಅಲಂಕಾರವನ್ನು ಹೆಸರಿಸಿ ಲಕ್ಷಣವನ್ನು ಬರೆಯುವಂಥದ್ದು. ಮಾರಿಗೌತಣವಾಯಿತು ನಾಳಿನ ಭಾರತವು. ಇನ್ನು ಗಾದೆಗಳಲ್ಲಿ ಯಾವುದಾದರೂ ಒಂದು ಗಾದೆಯ ಮಹತ್ವದೊಂದಿಗೆ ವಿವರಿಸಿ. ಆಳಾಗಬಲ್ಲವನು ಅರಸನಾಗಬಲ್ಲನು. ಅಥವಾ ಮತ್ತೊಂದು ನೀವು ಬರಿತಾ ಇದ್ದೀರಿ ಅಂತ ಆದರೆ, ಒಗ್ಗಟ್ಟಿನಲ್ಲಿ ಬಲವಿದೆ. ನಂತರ ಸ್ವಾರಸ್ಯವನ್ನು ಬರೀಲಿಕ್ಕೆ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು. ಪ್ರವಾಸವು ಶಿಕ್ಷಣದ ಒಂದು ಭಾಗವಾಗಿದೆ. ವಿದ್ಯಾರ್ಥಿಗಳಾಗಿ ಯೋದಂ ಕಲ್ವೆ ಮೆಂಬ ತುಯೊಳ್ ಬಂದಿರ ಪೊಡೆ ಅಂತ ಇರುವಂಥದ್ದು. ಸಾರ್ವಭೌಮರ ನೆತ್ತಿಯ ಕುಕ್ಕಿ, ಗಿಳಿಯದೆ ಬಣ್ಣದ ನೋಟ. ಈ ರೀತಿಯ ಪ್ರಶ್ನೆಗಳಿಲ್ಲಿ ಬರ್ತದೆ. ಅದಾದ ನಂತರ ನಮಗೆ ಬರುವಂಥದ್ದು ಪದ್ಯ ಭಾಗವನ್ನು ಪೂರ್ಣಗೊಳಿಸಲಿಕ್ಕೆ ಕೊಟ್ಟಿದ್ದಾರೆ. ಅಂತೆಂಬ ನಾರ್ಗೆ ನುಡಿದಂ, ಒಡವೆಯ ನರ್ತಿಗಿತ್ತೆ ಕುಂಭ ಸಂಭವಂ. ಅದಾದ ನಂತರ ಮೌಲ್ಯವನ್ನಾಧಾರಿತ ಸಾರಾಂಶ. ಜಡಗ ಹೇಳುತ್ತಾನೋ ಹೊಡೆಯಿರಿ ಇವರ ಪೂರ ಘಾತಕರ, ಇಸವಾಸ ಘಾತಕ ಮಾಡಿದವರಿವರ ನಂಬಿಗಿಲ್ಲ ನಮಗ ಪಿತೂರ. ಮೋಸ ಮಾಡಿ ನಮ್ಮ ದೇಶ ಗೆದ್ದಿದ್ದಾರೋ ಮುಂದ ನಮಗ ಘೋರ. ಅಂದು ಹೊಡೆದಾನೋ ಒಂದು ಗುಂಡಿಗೆ ಆದ ಸಾಹೇಬನ ಟಾರ. ಅದಾದ ನಂತರ 10 ವಾಕ್ಯಗಳಲ್ಲಿ ಉತ್ತರಿಸಲಿಕ್ಕೆ. ರಾಹಿಲನು ಮುದುಕಿಯ ಕುಟುಂಬಕ್ಕೂ ಮುದುಕಿಯು ರಾಹಿಲನಿಗೂ ಮಾಡಿದ ಸಹಾಯವನ್ನು ಸಂಕ್ಷಿಪ್ತವಾಗಿ ವಿವರಿಸಿ. ಅಥವಾ ಮುದುಕಿಯು ರಾಹಿಲನನ್ನು ಸೈನಿಕರಿಂದ ರಕ್ಷಿಸಿದ ಬಳಿಕ ಯುದ್ಧದಿಂದ ತಾನು ಅನುಭವಿಸಿದ ಸಂಕಟವನ್ನು ಹೇಗೆ ವಿವರಿಸಿದಳು. ನಾವು ಯಾವ ಸಂಕಲ್ಪ ಕೈಗೊಳ್ಳಬೇಕೆಂಬುದು ಕವಿ ಶಿವರುದ್ರಪ್ಪನವರು ಆಶಯವಾಗಿದೆ. ಈ ರೀತಿಯ ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ. ಇನ್ನಷ್ಟು ಪ್ರಶ್ನೆಗಳಿದೆ. ಅದಾದ ನಂತರ ಇರುವಂಥದ್ದು ಪತ್ರವನ್ನು ಬರೆಯುವಂಥದ್ದು. ಯಾವ ರೀತಿ ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ಅದೇ ರೀತಿ ಪತ್ರ ಬರೀಬೇಕು. ಅದಾದ ನಂತರ ಕೊನೆಯದಾಗಿ ಪ್ರಬಂಧ ಬರೀಲಿಕ್ಕಿರುವಂಥದ್ದು. ನೈಸರ್ಗಿಕ ವಿಪತ್ತು ನಿರ್ವಹಣಾ ಕಾರ್ಯದಲ್ಲಿ ತಂತ್ರಜ್ಞಾನದ ಮಹತ್ವ ಅಂತ ಕೊಟ್ಟಿದ್ದಾರೆ. ಅಥವಾ ತ್ಯಾಜ್ಯ ವಸ್ತು ನಿರ್ವಹಣೆ ಎನ್ನುವಂಥ 2 ಪ್ರಬಂಧವನ್ನು ಇಲ್ಲಿ ಅವರು ಕೊಟ್ಟಿದ್ದಾರೆ ಸ್ನೇಹಿತರೆ. ಇವಿಷ್ಟು ವಾರ್ಷಿಕ ಪರೀಕ್ಷೆಯ ಒಂದು ಪ್ರಶ್ನೆ ಪತ್ರಿಕೆ. ನಿಮಗೆ ಅಭ್ಯಾಸ ಮಾಡಿಕೊಳ್ಳಿಕ್ಕೆ ಸಹಾಯ ಆಗಲಿ. ಕೆಲವೊಂದು ಪ್ರಶ್ನೆಗಳನ್ನು ನೋಡಿಕೊಂಡು ಅದರ ಉತ್ತರವನ್ನು ತಿಳ್ಕೊಳ್ಳಿ ಸ್ನೇಹಿತರೆ. ತುಂಬಾ ಮುಖ್ಯವಾಗಿರುವಂಥ ಪ್ರಶ್ನೆಗಳನ್ನು ಅವರಲ್ಲಿ ಕೊಟ್ಟಿದ್ದಾರೆ. ನನ್ನ ವೀಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಧನ್ಯವಾದಗಳು.